ಪ್ರಜ್ವಲ್ ರೇವಣ್ಣಗೆ ಡಬಲ್ ಸಂಘರ್ಷ ಅಂತ ಹೇಳಲಾಗಿದೆ. ಹಾಗಾದ್ರೆ ಜರ್ಮನಿಯಲ್ಲಿ ಇರ್ಲಿಲ್ವಾ ಪ್ರಜ್ವಲ್ ರೇವಣ್ಣ? ದುಬೈನಲ್ಲಿ ಇದ್ರ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದುಬೈನಲ್ಲಿ ಹೇಗಿದ್ರು, ಅಲ್ಲಿ ಯಾವ ಹೋಟೆಲ್ನಲ್ಲಿ ಇದ್ರು? ಯೂಶಲಿ ದುಬೈನಲ್ಲಿ ಇದ್ದಾಗ ಯಾವ ಹೋಟೆಲ್ನ ಕಂಡುಹಿಡಿಯೋದು ಸುಲಭ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಏನು ಅಂತ. ಪ್ರಜ್ವಲ್ ರೇವಣ್ಣ ದುಬೈನಲ್ಲಿರುವಂತಹ ಮಾಹಿತಿ ಬಂದಿದೆ. 1 ತಿಂಗಳಿನಿಂದ ದುಬೈನಲ್ಲಿ ವಾಸ ಇದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿ ದುಬೈನ ಪಾಮ್ ಜುಮೈರಾ ಅನ್ನುವಂಥ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ಪ್ರಜ್ವಲ್ ಜೊತೆಗೆ ಹಾಸನದ ಹುಡುಗರು ಇದ್ದರು. ಪ್ರಜ್ವಲ್ಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಹಾಸನದ ಹುಡುಗರು ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ತನಿಖಾ ಸಂಸ್ಥೆಗಳಿಗೆ ಗೊತ್ತಾಗಲ್ವಾ? ಇಂಥ ಆರೋಪಿಯನ್ನ ಆರಾಮಾಗಿರಕ್ಕೆ ಬಿಟ್ಟಿದಾರಲ್ಲ, ಎಂತೆಂಥವ್ರನ್ನೂ ಬೇರೆ ಬೇರೆ ದೇಶಗಳಿಂದ ಕರ್ಕೊಂಡು ಬರ್ತಾರೆ. ದುಬೈನಲ್ಲಿ 1 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ವಾಸ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ಥರದ ಮಾಹಿತಿ ಬರ್ತಾ ಇದೆ. ಓಕೆ, ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ? ಈಗ ಆಲ್ರೆಡಿ ಜಾಮೀನು ಅರ್ಜಿ ವಿಚಾರಣೆ ಮೇ 31ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ದಾರೆ ಮೇ 31ಕ್ಕೆ ತಾನು ಬರ್ತೀನಿ ಅಂತ. ಆದ್ರೆ ಬರ್ತಾರಾ? ಯಾಕಂದ್ರೆ ಹಿಂದೊಂದ್ಸರಿ ಟಿಕೆಟ್ ಬುಕ್ ಆಗಿ ಕ್ಯಾನ್ಸಲ್ ಆಗಿತ್ತು. ಸೊ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನೆಪವೊಡ್ಡುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಮುಂದೂಡುವ ಸಾಧ್ಯತೆ ಇದೆ. ನಮ್ಗೆ ಆಂಟಿಸಿಪೇಟರಿ ಬೇಲ್ ಕೊಡಿ ಅಂತ ಕೇಳ್ಬಿಟ್ಟು ಆನಂತರ ಮತ್ತೆ ಪ್ರಯಾಣವನ್ನ ಮುಂದೂಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೂನ್ 4 ರಿಸಲ್ಟ್ ಬರೋವರೆಗೂ ಬರ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಡೌಟ್ಫುಲ್ ಆಗೇ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ಗೆ ಯಾಕೆ ಅರ್ಜಿ ಹಾಕ್ತಾರೆ ಬರೋದಾದ್ರೆ? ಅಂದ್ರೆ ಇನ್ನೂ ಕೂಡ ಅವರಿಗೆ ವಿಚಾರಣೆಗೆ ಹಾಜರಾಗೋ ಮನಸ್ಸಿಲ್ವಾ? ಹಾಗಾದ್ರೆ ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎದುರುಗಡೆ ನಿಂತ್ಕೊಳ್ಳೋಕೆ ಏನ್ ಧಾಡಿ ಅನ್ನೋ ಪ್ರಶ್ನೆಯನ್ನ ಕರ್ನಾಟಕ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ರಂಪ ರಾಮಾಯಣ ಆದ ನಂತರವೂ ಕೂಡ ಇನ್ನೇನು ಅವರು ಯಾತಕ್ಕೋಸ್ಕರ ಅಡಗಿ ಕೂತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಮೇ 31ನೇ ತಾರೀಕು ಬರ್ತೀನಿ ಅಂತ ಆದೇಶ ಹೊರಡಿಸಿದ್ದಾರೆ ಮಹಾನ್ ಭಾವರು ಅಂತ ಹೇಳಬೇಕು. ಈಗಲೂ ಕೂಡ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಅಂದ್ರೆ ಮತ್ತೆ ಪ್ರಯಾಣವನ್ನ ಮುಂದೂಡ್ತಾರಾ ಪ್ರಜ್ವಲ್ ರೇವಣ್ಣ? ಮೇ 31ಕ್ಕೂ ಬರೋದು ಡೌಟಾ ಹಾಗಾದ್ರೆ? ಹೇಳಿದ್ರು ನಾನು ಮೇ 31ನೇ ತಾರೀಕು ಬರ್ತೀನಿ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಹಾಗೆ ಹಿಂಗೆ ಅಂತ. ನೋಡಿ ಎಷ್ಟು ಲಕ್ಸುರಿ ಇದೆ ಭಾರತದಲ್ಲಿ. ಅತ್ಯಾಚಾರ ಆರೋಪಿಗಳಿಗೆ ಇಂಥ ಒಂದು ಲಕ್ಸುರಿ ಇದೆಯಾ ಅಂತ ಪ್ರಶ್ನೆ ಮಾಡೋ ಅಂಥ ಒಂದು ಪರಿಸ್ಥಿತಿ ಅದರಲ್ಲೂ ಕರ್ನಾಟಕಕ್ಕೆ ಒದಗಿ ಬಂದಿದೆ. ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಹೆಂಗಾಗಿದೆ ಅಂದ್ರೆ ನಮ್ಮ ತನಿಖಾ ಸಂಸ್ಥೆಗಳ ಪರಿಸ್ಥಿತಿ, ಆ ಆರೋಪಿನೇ ತಾನು ವಿಡಿಯೋ ಬಿಡುಗಡೆ ಮಾಡಿ ಇಂಥ ದಿನಾಂಕಕ್ಕೆ ತಾನು ಬರ್ತೀನಿ ಅಂತ ಹೇಳೋ ಅಂತ, ಅಂದ್ರೆ ಆರೋಪಿ ಹೇಳಿದ ರೀತಿಯಲ್ಲಿ ವಿಚಾರಣೆ ನಡೆಯುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡೋ ಹಂಗಾಗ್ಬಿಟ್ಟಿದೆ. ಈಗ ಮೇ 31ಕ್ಕೂ ಬರ್ತಾರೋ ಇಲ್ವೋ ಅನ್ನೋದು ಸ್ಟಿಲ್ ಡೌಟ್ಫುಲ್ಲೇನೆ. ನಿಜವಾಗ್ಲೂ ವಿದೇಶದಲ್ಲಿ ಇರೋದು ಹೌದಾ ಅನ್ನೋದು ಒಂದು ಪ್ರಶ್ನೆ. ಜರ್ಮನಿನಲ್ಲ ದುಬೈಯಲ್ಲಿದ್ದಾರೆ ಅನ್ನೋಂಥದ್ದು ಮತ್ತೊಂದು ಮಾಹಿತಿ. ಹೀಗೆ ಹಲವು ವಿಚಾರಗಳು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಈಗ ಮತ್ತೆ ಮೇ 31ಕ್ಕೂ ಹಾಗಾದ್ರೆ ಬರೋದು ಡೌಟಾ? ಆಂಟಿಸಿಪೇಟರಿ ಬೇಲ್ಗೆ ಯಾಕೆ ಅರ್ಜಿ ಹಾಕ್ತಾ ಇದ್ರು? ಅಥವಾ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಏನಾದರೂ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕೊಂಡಿದ್ದಾರಾ? ಅಪ್ಡೇಟ್ ತಗೊಳ್ಳೋಣ. ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಮೇ 31ಕ್ಕೂ ಬರ್ತಾರಾ ಇಲ್ವಾ ಅಂತ ಈಗ ಅದು ಅನುಮಾನಾಸ್ಪದವಾಗಿದೆ. ಯಾಕಂತಂದ್ರೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕಿದ್ದಾರೆ ಅಂತ. ಏನಾಗ್ಬೋದು ನಟೇಶ್? ರೇಷ್ಮಿ, ಖಂಡಿತ ಏನು ಕಳೆದ ಹಲವು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ನಾನು ಕಾನೂನಿನ ಹೋರಾಟವನ್ನ ಮುಂದುವರಿಸ್ತೀನಿ, ಎಸ್ ಐ ಟಿ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ ಎನ್ನುವಂತಹ ಮಾತನ್ನ ಕಳೆದ 2 ದಿನಗಳ ಒಂದು ವಿಡಿಯೋದಲ್ಲಿ ಹರಿಬಿಟ್ಟಂತಹ ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಂದು ಏನು ಅವರು ಜರ್ಮನಿಯಲ್ಲಿ ಇಲ್ಲ, ಹಾಗಾಗಿ ಇವರು ಏನು ದುಬೈನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಸರ್ಕಾರಕ್ಕೆ ಬಂದಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ತನಿಖಾ ಸಂಸ್ಥೆಯ ತನಿಖೆ ಹಾದಿಯನ್ನ ಒಂದು ರೀತಿ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರಾ ಅನ್ನುವಂತಹ ಸಾಕಷ್ಟು ಅನುಮಾನ ಈಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬೇಲ್ಗೂ ಕೂಡ ಅಪ್ಲೈ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ SIT ತನಿಖೆಯ ಹಾದಿಯ ತಪ್ಪಿಸುವ ಮೂಲಕ ಕೇಸನ್ನ ಒಂದು ಉಲ್ಟಾ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ SIT ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಇದರಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ತನಿಖೆಯ SIT ತನಿಖೆಯ ಹಂತ ಇದೆ, ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಗೊಂದಲದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ರಾಜ್ಯ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೀತಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದಷ್ಟು ತನಿಖೆ ಹಾದಿಗಳನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯ ತನಕ SIT ಬಂಧಿಸದೇ ಇರುವುದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಜರ್ಮನಿಯಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಈಗಾಗಲೇ ಹರಿದಾಡ್ತಾ ಇತ್ತು. ಇದೀಗ ದುಬೈನಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಸರ್ಕಾರಕ್ಕೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಎಲ್ಲಾ ಆಟಾಟೋಪಗಳಿಗೆ ಸರ್ಕಾರವೇ ಅಂದ್ರೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.